ವೆಲ್ಕಮ್ ಟು ಸಿಯಾಚಿನ್ ಬೇಸ್ ಕ್ಯಾಂಪ್. ನಾವೀಗ ಇತ್ತಲ್ಲ ಚೀನಾ ಮತ್ತು ಪಾಕಿಸ್ತಾನದ ಮಧ್ಯೆ ರೈಡ್ ಮಾಡ್ತಿತ್ತು. ಯಾವಾಗ ನಿಂತ್ಕೊಂಡು ಬೀಳತ್ತ ಗೊತ್ತಿಲ್ಲ ಈಗ. ಬನ್ನಿ 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 ಬಚ್ಚಿ ಕೆಪ್ಪಿ ಕೊಡ್ತೆ ಈಗ ಹೇಳ್ರೆ. ಬಪ್ಪತಿಗೆ ಒಂದ್ಸಲ ಗೋಪ್ರೋ ಬಿತ್ತು ಮಾರ್ರ ಒಂದ್ಸಲ ಬೀಜ ಬಾಯಿ ಬಂದೋಯ್ತು. ತಕೊಂಡು ಇನ್ನು 15 ದಿವಸ ಇಲ್ಲ. ಡ್ಯಾಂಬರ್ ಡಬ್ಬಿ ಹೈ ಇಲ್ವಾ ಇಲ್ವಾ ಬಾ ಮಗುನೆ ಬಾ. ಅಯ್ಯೋ ಅಡ್ಡಿಲ್ಲ ಮರೆ ಈ ಬದಿ ನಾಯಿಗೂ ಹಿಂಗೆ ಕರೆದ್ರೆ ಗೊತ್ತಾಯ್ತು. ಇಲ್ಲೊಂದು ಸಣ್ಣದೊಂದು ರಿವರ್ ಕ್ರಾಸಿಂಗ್ ಇತ್ತಲ್ಲ. ಮನೆ ಹಬ್ಬಿ ನಾ ಇಲ್ಲೆಲ್ಲ ಹೋದ ಕಂಡ್ರೆ ಇತ್ತಲ್ದ. ನಂಗೆ ಅನ್ಸೋದ ಮಟ್ಟಿಗೆ ಕುಂದಾಪುರದಾಗೆ ಈ ಥರ ಇಲ್ಲಿ ಬಂದು ಕುಂದಾಪುರ ಕನ್ನಡದಾಗೆ ವ್ಲಾಗ್ ಮಾಡ್ತಿದ್ದು ನಾನೇ ಫಸ್ಟ್ ಅನಿಸ್ತಿತ್ತು. ನಾನು ಎಲ್ಲೂ ಕಾಣಲ್ಲ ಈ ಥರ ನಮ್ಮ ಭಾಷೆಗೆ ಟ್ರಾವೆಲಿಂಗ್ ವ್ಲಾಗ್ ಮಾಡೋದು. ಬಟ್ ಲದಾಖಿ ಕುಂದಾಪುರದವ್ರು ಬಂದರೆ ಎಷ್ಟೋ ಜನ ಇದ್ರು, ಅದು ನಂಗೆ ಗೊತ್ತಿತ್ತು. ನನ್ನ ಫ್ರೆಂಡ್ಸೇ ಕೆಲವರೆಲ್ಲ ಬಂದಿರ. ಬಟ್ ಈ ಥರ ರೈಡ್ ಮಾಡ್ತಾ ವ್ಲಾಗಿಂಗ್ ಮಾಡ್ತಾ ಅದೆಲ್ಲ ಮಾಡ್ದಾರೆ ಇನ್ನೂ ನಾನು ಕಾಣಲ್ಲ. ಯಾರು ಮಾಡ್ದಾರಿದ್ದರೆ ಅವ್ರ ಹೆಸರು ಒಂದು ಕಮೆಂಟಲ್ಲಿ ಹಾಕಿ. ಬನ್ನಿ 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 ಬಚ್ಚಿ ಕೆಪ್ಪಿ ಕೊಡ್ತೆ ಈಗ. ಮಕ್ಕಳಿಗೆ ಖುಷಿ. ನಾವು ಸಣ್ಣಪತಿ ಹಾಗೆ ಅಲ್ಲ, ಹಿಂಗೆಲ್ಲ ಜಾಕೆಟೆಲ್ಲ ಹಾಕೊಂಡು ಬೈಕಿಗೆಲ್ಲ ಬಂತು ಅಂದರೆ ಅಯ್ಯೋ ಏನೋ ಅಂತಾರ ನಮಗೆ ಖುಷಿ. ಹಾಯ್ ಮಾಡೋದೇನಕ್ಕೆ ಅಂತೆ, ಬಾಯ್ಗಳಿಗೆ ಕಾಮ್ದೇನಕ್ಕೆ ಅಂತೆ, ನಾವು ಹೇಗಳಿಗೆ ಹಿಂಗೆಲ್ಲ ಹೋಗ್ದು. ಬಟ್ ಕಾಣಿ ನಾನು ಇವತ್ತು ಇದೇ ಥರ ಜಾಕೆಟ್ ಹಾಕೊಂಡು ರೈಡ್ ಹೋಗ್ತಿದ್ದೆ. ಮುಂಚೆ ನಾನು ಆ ಪ್ಲೇಸಾಗಿದೆ, ಆ ಮಕ್ಕಳ ಪ್ಲೇಸಿಗೆ, ಈಗ ನಾವು ಈ ಪ್ಲೇಸಾಗಿದ್ದು. ಸೊ ಇದಕ್ಕೆಲ್ಲ ತುಂಬ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಅಂದೇಳಿ ಅಲ್ಲ, ಅಪ್ಪಾಯ ಮಾಡಿಟ್ಟು ದುಡ್ಡಿದ್ರು ಆತು. ಬಟ್ ನಾವು ದುಡ್ದು ನಾವು ಸೇವಿಂಗ್ಸ್ ಮಾಡಿ ಆ ದುಡ್ಡಾಗಿ ಈ ಥರ ಒಂದು ಟ್ರಿಪ್ ಮಾಡಿ ಅದರಲ್ಲಿ ಸಿಗೋ ಮಜಾ ಇತ್ತಲ್ಲ, ಬೇರೆ ಯಾವುದ್ರಾಗೂ ದೇವ್ರ ಸತ್ಯ ಸಿಗೋದಿಲ್ಲ ಗುರು. ದೇವ್ರ ಸತ್ಯ ಸಿಗೋದಿಲ್ಲ. ಇದೆಲ್ಲ ಚೂರು ಡೇಂಜರಸ್ ರೋಡ. ಸೈಡ್ ಕೊಡ್ತೇನೆ ಕೆಳಗೆ ಹೊರಿತ್ತಲ್ಲ ಬಜ್ಜ ಆಯ್ತು ನನ್ನ. ಇಲ್ಲ ಎಂತ ಇಲ್ಲ ಮುಗೆ ಮಜಾ ಬಂತು. ಅದೊಂದು ಯೂಟ್ಯೂಬ್ ಚಾನಲ್ ಇತ್ತು ಮಾರ್ರೆ. ಮಧ್ಯಾಹ್ನ 3 ಟೈಮಿಗೆ ಬರ್ತಾವನು ಅದಂತ ಹೊಂದಿ ಪಲ್ಯ ಎಲ್ಲ ಮಾಡಿದ್ನಲ್ಲ ಅವ. ಯಾವ ನಾವು ತಿಂತಲ್ಲ ಕಂಡ್ರಿತ್ತಲ್ಲ ಎಲ್ಲ ಮುಂದಿದ್ರು. ನಾನು ಯಾಕೆ ಹಿಂದಿದ್ದೆ ಅಂದೇಳಿ ಹೇಳಿದ್ರೆ, ಗೋಪ್ರೋ ಆನ್ ಮಾಡೋದು ಆಫ್ ಮಾಡೋದ್ರಾಗೆ ನಾನು ಡಿಲೇ ಆಗ್ತಿತ್ತು. ಅದು ಈ ಗ್ಲೌಸ್ ಹಾಕೊಂಡು ರೆಕಾರ್ಡ್ ಬಟನ್ ಪ್ರೆಸ್ ಮಾಡೋಕ್ಕಾಗಲ್ಲ, ಹಾರ್ಡ್ ಇತ್ತಲ್ಲ ಅದಕ್ಕೆ. ಸೊ ನಾನು ಜಾಸ್ತಿ ಪುಷ್ ಮಾಡ್ತಿಲ್ಲ, ಅದಷ್ಟು ಕಾಮಾಗಿ ರೈಡ್ ಮಾಡ್ತಿದ್ದೆ. ಎಂತಕ್ಕೆ ಸುಮ್ಮನೆ ರಿಸ್ಕ್ ಅಲ್ದ. ಆಯ್ತು ಬೇಡ ಕೆಟ್ಟ ಆಲೋಚನೆ ಎಲ್ಲ ಬರ್ತಿದ್ನಿ ಕೆಳಕಂಡ್ರೆ ಬೇಡ. ಆರಾಮ್ಸ ರೈಡ್ ಮಾಡಬಾರ್ದ ಅಷ್ಟೇ. ಕೂಲ್ ಚಲೋ. 1 ಮಿನಿಟ್ ವಿಪುಲ್ ಭಾಯ್. ಇದೆಲ್ಲ ಕರ್ಕಿರಿ ಯಾರಿ ಬೇಕು ಮಾರೆ. अच्छा ना रास्ता बहुत है, मस्त है. शन रोड ठीक है, जाओ. थैंक यू लद्दाख पुलिस. ಶಾಬಾ ಅಡ್ಡೈಕಂಡು ಅಂತ ಕೇಳಲ್ಲ, ಎಲ್ಲಿ ಹೋತ್ರಿ ಅಂತ ಕೇಳ್ರು. ನಂಬರೆಲ್ಲ ಎಂಟ್ರಿ ಮಾಡ್ಕೊಂಡ್ಲ. ಇಫ್ ಯು ನೋ ಅಷ್ಟೇ. ಎಂತಂದೇಳಿ ಹೇಳ್ರೆ, ಬಪ್ಪತಿಗೆ ಒಂದ್ಸಲ ಗೋಪ್ರೋ ಬಿತ್ತು ಮಾರ್ರ ರನ್ನಿಂಗಿಗೆ. ನಾನು ಅದು ಪೋರ್ಟ್ರೇಟ್ ಮೋಡಿಗೆ ಹಾಕೊಂಡು ಇದೆ, ಪೋರ್ಟ್ರೇಟ್ ವೀಡಿಯೋ ತೆಗೆಬಂದೇಳಿ ಹೇಳಿ. ಅದು ಕರೆಕ್ಟ್ ಮೌಂಟ ಇಲ್ಲೋ ಅಲ್ಲ, 1-2 ಸಲ ಹಿಂಗೆ ಅಂದೆ. ಸೊ ಅಡ್ಡ ಬಿತ್ತು ರೋಡ್ ಮೇಲೆ ರನ್ನಿಂಗಿಗೆ. ನನ್ನ ಪುಣ್ಯಕ್ಕೆ ಒಂದೇ ಒಂದು ಸ್ಕ್ರ್ಯಾಚೇ ಇಲ್ಲ. ಸ್ಕ್ರ್ಯಾಚ್ ಆಯಿತು ಮೇಲೆ ಕೇಸ್ ಇತ್ತಲ್ಲ, ಅದಕ್ಕೆ ಸ್ಕ್ರ್ಯಾಚ್ ಆಯಿತು, ಬಿಟ್ಟರೆ ಬೇರೆ ಎಂಥದೂ ಇಲ್ಲ. ಅಶ್ವಿನಣ್ಣ ನಮ್ಮ ಸಂಭ್ರಮ ಆಕ್ಸೆಸರೀಸ 2 ಗಾರ್ಡ್ ಹಾಕಿ ಕೊಟ್ಟಿರಿ. ಏನು ಗಾರ್ಡ್ ಅಂತ್ರಿ, ಏನೂ ಇಲ್ಲ ನಮ್ಮ ಗೋಪ್ರೋಗೆ. ಒಳ್ಳೆಲಾಗಿತ್ತು ಯಪ್ಪ. ಒಂದ್ಸಲ ಬೀಜ ಬಾಯಿ ಬಂದೋಯ್ತು. ತಕೊಂಡು ಇನ್ನು 15 ದಿವಸ ಇಲ್ಲ. ಈಗಲೇ ಹೊತ್ತಾಯ್ಕೊಂಡ್ರೆ ಹೇಗೆ ಅಂದೇಳಿ.
ಅವರಿಬ್ಬರು ಏನು ಓಡಿಸ್ತಾರೆ ಮಾರ ಹಾಳ್ಯಾರ. ಒಂದು 2 ನಿಮಿಷ ನಿಂತದ್ದು. ಸ್ವಲ್ಪ ದೂರ ಇಲ್ಲ ಈ ಗಣಿ. ಸಕ್ಕದಿತ್ತಲ್ಲ ಈ ಗಾಡಿ, ಒಂಥರ ಲೈಕು ಮಾರ ಈ ಗಾಡಿ ಲುಕ್ ಕಾಮ್ಕೆ. ಹೋಯ್ನಿ ಇಲ್ಲ, ಏನು ರಗಳಿ ಕೊಡೋದಿಲ್ಲ. ಸ್ವಾರಿ ಬಾಯ್ ಸ್ವಾರಿ. ಸ್ವಲ್ಪ ಗಾಡಿ ಬರ್ತಾ ಇಲ್ಲ. ಮಿಲಿಟ್ರಿ ನಾವೀಗ ಹೋಗ್ತಿದ್ದೆ ಎಲ್ಲಿಗೆ ಅಂತೇಳಿ ಹೇಳಲ್ಲ ನಿಮಗೆ. ಆಗಳಿಂದ ವೀಡಿಯೋ ಮಾಡ್ತಿದ್ದೆ. ಹೌದಾ, ನಾವು CHನಿಂದ ಮಿಲಿಟ್ರಿ ಬೇಸ್ ಕ್ಯಾಂಪ್ ಇತ್ತಲ್ಲ ಅಲ್ಲಿಗೆ ಹೋಗ್ತಿದ್ದು. ಸೊ ಜಾಸ್ತಿ ಮಿಲಿಟ್ರಿ ವೆಹಿಕಲ್ಸ್ ತಿರುಗತ್ತಿ ರೋಡಾಗೆ. ಕಣ್ಣಂಗೂ ಹೆದರಿಕೆ ಆಚೆ ಈಚೆ. ನನ್ನ ಫ್ರೆಂಡ್ ಸಣ್ಣ ಒಂದಳಿ ಒಬ್ಬಿದ್ದ. ಅವ ಹೇಳೋದು, ಮಗ ನೀ ಅಲ್ಲಿಗೆಲ್ಲ ಹೋಗ್ತಿಯಲ್ಲ ಅಲ್ಲಿನ ಪ್ಲೇಸ್ ಬಗ್ಗೆ ಎಲ್ಲ ಹೇಳು ಮಾರ, ಸುಮ್ಮನೆ ಗಾಡಿ ಓಡಿಸ್ತಾ ಹೋಯ್ಕೊಂಡೆ ಬೇಡ ಅಂತ. ನಮಗೆ ಅಂತ ಗೊತ್ತಿತ್ತಣ್ಣ ಈ ಪ್ಲೇಸ್ ಬಗ್ಗೆ. ನಂಗೆ ಗೊತ್ತಿದ್ರಲ್ದ ನಾನು ನಿಮ್ಗೆ ಹೇಳೋದು. ನಾನು ಹಿಂಗೆ ಲದಾಖ್ ಅಂದರೆ ಕರ್ಕೊಬಂದ್ರೆ ಸೀದಾ ಹೊಯ್ಟದ್ದೆ. ನಾನು ಜಾಸ್ತಿ ಹುಡುಕೋಕೆ ರಿಸರ್ಚ್ ಮಾಡೋಕ್ಕೆಲ್ಲ ಹೋಗಿಲ್ಲ. ಒಂದ್ಸಲ ಇದ್ದದ್ದು ಒಂದೇ, ಲೇ ಲದಾಖ್ ಅಷ್ಟೇ. ಇನ್ನೇನು ತಲೆಯಲ್ಲಿ ಇರಲಿಲ್ಲ. ಈ ರೋಡ್ ಸ್ವಲ್ಪ ಲೈಕ್ ಇತ್ತು ಮಾರ, ಬಟ್ ಕರ್ವಿ ಇತ್ತು. ಸ್ಕಿಲ್ ಬೇಕಿಲ್ಲ ಓಡಿಸೋಕೆ. ಬಟ್ ಕಚ ಪಚ ಓಡಿಸ್ರೆ ಅವ್ರು ಆ್ಯಕ್ಚುಲಿ ನಾನು ಇನ್ನೇ ರೈಡ್ ಮಾಡಲಲ್ಲ, ಇವತ್ತು ರೈಡ್ ಮಾಡೋದಕ್ಕೆ ಅವ್ರು ಸನ್ನಿಬಾಯಿ ಹೇಳ್ತಿದ್ದೀರ, ಸಂತಣ್ಣ ಹೇಳ್ರಿ ಒಳ್ಳೆ ಗಾಡಿ ಓಡಿಸ್ತಾ ಊರಾಗೆಲ್ಲ. ಅವ್ರು ಹೇಳ್ರಿ ಊರೇ ಓಡಿಸ್ದಂಗಲ್ಲ ಈ ಕರ್ವೇಗೆಲ್ಲ ಓಡಿಸೋದು. ನಾನು ಹೇಳಿದೆ ಇದೆಯಾ ಅಂತ ಹೇಳ್ತಾರೆ ಮಾರ. ಹೀಗೆ ಲ್ಯಾಕು ಕರ್ವೇಗೆಲ್ಲ ಓಡಿಸೋದು ಅಂತ ಹೇಳಿ ಎಣಿಸ್ಕೊಂಡೆ. ಬಟ್ ಅಂಥದ್ದಂಥ ಕಾಂಪ್ಲಿಕೇಟೆಡ್ ಇಲ್ಲ ಈ ರೋಡ್. ಆರಾಮ್ ಒಯ್ಲಕ್ಕೆ ಚೂರು ಸಪೂರ ಇತ್ತು ಎದುರು ಗಾಡಿ ಇವತ್ತಂಬಿಟ್ರೆ ಆರಾಮ್ ಒಯ್ಲಕ್ಕೆ ಸೊಯ್ ಅಂದಳಿ. ಇಲ್ಲೆಲ್ಲ ಒಂದು 5 ಸಾವಿರ ಜಾಗ ತೆಗೆದು ಬಚ್ಕೊಂಡು ಒಂದು ಏಗಳಿಕಾರು ಹೆಲ್ಪ್ ಅದು ಕಮ್ಮಿ ಜಾಗದ ಕಮ್ಮಿ ರೇಟೇ ಸಿಗುತ್ತಕ್ಕಂತ. ನಂಗೊಂದು ಡೌಟ್, ಈ ಗುಡ್ಡಿ ಎಲ್ಲ ಗೌರ್ಮೆಂಟ್ ಹೆಸರಾಗಿತ್ತಾ? ಹಾಂ, ಈ ಪ್ಲೇನ್ ಜಾಗ ಎಲ್ಲ ಇತ್ಕೊಂಡು ಇದೆಲ್ಲ ಗೌರ್ಮೆಂಟ್ ಹೆಸರಾಗಿತ್ತ ಹೇಗೆ? ಯಾರಾದರೂ ಗೊತ್ತಿದ್ದಾರೆ ಇದ್ರೆ ನಂಗೆ ಕಮೆಂಟ್ ಮಾಡಿ ಡೀಟೇಲ್ಸ್ ಶೇರ್ ಮಾಡೋ. ಇಲ್ಲೊಂದು ಒಂದು 10 ಸೆಂಟ್ಸೋ 20 ಸೆಂಟ್ಸೋ ಜಾಗ ತೆಗೆದು ಬಚ್ಕೊಂಬ ಮಾತಾಡಿ. ಏನು ರೋಡ ಸರ್ತಿತ್ತು, ಉರಿ ಬಿಸಿಲು. ಈ ಉರಿ ಬಿಸಿಲಿಗೂ ತಣ್ಣ ಗಾಳಿ ಬೀಸ್ತಿತ್ತು. ಈ ಗಾಡಿ 80 ಮೇಲೆ ಓಡೋದಿಲ್ಲ ಮನೆ. ಸ್ಪೀಡ್ ಅವ್ರನ್ನ ಹಾಕಿರ ಅಂತ ಮಾರ ಇದು ಕಡೆಗೆ ಓಡೋದಿತ್ತಂಗೆ. ಹಾಂ, ಒಂದು ಕಾರು ಸಿಕ್ಕಿದೆ. ಮೋಹಿತ್ ಭಾಯ್ ಹೊಡಿನೇ. ಹಾಂ, ಬರ್ಸಿ. ಎಸ್, ಶಬಾಷ್. ವಾದಂಗೂ ರೋಡಿತ್ತು. ಮೋಸ್ಟ್ಲಿ ನಿನ್ನೆ ನಾವು ಟ್ರಾವೆಲ್ ಮಾಡೋದು 45-50 ಕಿಲೋಮೀಟ್ರು. ಇವತ್ತಲ್ಲ, ಒಂದು 100 ಕಿಲೋಮೀಟ್ರ್ ಇರ್ಬೋದು. ಇವತ್ತು ಹೆಚ್ಚು ಕಮ್ಮಿ ಅಪ್ ಆ್ಯಂಡ್ ಡೌನ್ 300 ಕಿಲೋಮೀಟ್ರ್ ಅದು ನಾವು ರೈಡ್ ಮಾಡ್ತಿದ್ವಿ. ಓಹೋ, ಡ್ರೈವ್ ಸ್ಲೋಲಿ. ವೈಲ್ಡ್ ಲೈಫ್ ಏರಿಯಾ. ಎಂಥ ವೈಲ್ಡ್ ಲೈಫ್ ಮಾರ, ಬರೀ ಮನೆ ಬದಿ ಸಾಕದು. ಗಂಟೆ ಬಿಟ್ಟರೆ ಏನೂ ಒಂದು ಕಾಡು ಪ್ರಾಣಿ ತೋರಲ್ಲ ನಂಗಿಲ್ಲ. ಇನ್ಸ್ಟಾಗ್ರಾಮ್ ರಿಚ್ ಆಯ್ತಲ್ಲಗ ಹಪ್ಪಲ್ಲ. ಮೋಹಿತ್ ಬಾಯ್ ಮಾರೋ. ಏನಿದೆ ಕುಶರಾಗಳಿ. ಇದೆಲ್ಲ ಮಿಲ್ಟ್ರಿ ಬೇಸ್ ಕ್ಯಾಂಪ್ ದಾರಿ ಅಲ್ಲ, ಒಟ್ರಾಶಿ ಎಲ್ಲ ಬಿಡೋದಿಲ್ಲ. ಸುಮಾರು ರಗಳಿ ಇತ್ತು. ಡಾಂಬರ್ ಡಬ್ಬಿ. ಇಲ್ವಾ ಬಾ ಮಗುನೆ ಬಾ. ಅಡ್ಡಿಲ್ಲ ಮರೆ, ಈ ಬದಿ ನಾಯಿಗೂ ಹಿಂಗೆ ಕರೆದ್ರೆ ಗೊತ್ತಾಯ್ತು. ಇಲ್ಬ ಮಗ್ರೆ ಬಾ ಬಾ. मदन जी बोलिए। मॉर्निंग
हाँ जी ऑल गुड यस यस ಎಂತಿಲ್ಲ, ಒಂದು ಸಣ್ಣ ಚೆಕಿಂಗ್ ಅಷ್ಟೇ. ಇಲ್ಲಿಂದ ಒಂದು ಬೇಸ್ ಕ್ಯಾಂಪ್ 45 ಕಿಲೋಮೀಟ್ರ್ ಹತ್ತು. ಐ ಥಿಂಕ್ ಒಂದು 1 ಅವರ್ ಹತ್ತೇನು. ನಂಗೆ ಇದೊಂದು ಕೀ ಆಫ್ ಮಾಡೋ ಬೆಸಿಲ್ಲ ಮಾರ. ಹಬ್ಬ ಚಲೋ. ಸಾಕಾದೈತ ರೋಡ್ ಮಾತ್ರ ಸರ್ತ ಐಚ್ಚ 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 ಎಲ್ಲ ಬರೀ ಈ ಥರದೇ ಬ್ರಿಡ್ಜ್ ಕಣಿ. ಬಿಳಿ ಕಲ್ಲುಗಳು, ದೊಡ್ಡ ದೊಡ್ಡ ಗುಡ್ಡಿಗಳು ಇದೆ ಅಂತ, ತಗಡು ಶೀಟಿನ ಮನೆಗಳು, ಮನೆ ಅಲ್ದ, ಡಾಂಬರ್ ರೋಡ್ಗಳು, ಉರಿ ಬಿಸಿಲುಗಳು, ನಾವುಗಳು ನೀವುಗಳು, ಈ ಹಳಿ ಬೈಕರ್ಗಳು, ಮನ್ಸ ಚಪ್ಪ. ಯಪ್ಪಿಯ ಏನ್ತೇವ್ರೆ ಜಾರ್ ರಹೆ ತೋಡ ಜಾರ್ ರಹೆ ಹೊಯ್ಂಗೆ ಇದು ಇಷ್ಟು ಹತ್ರ ಇಪ್ಪದು ಒಳ್ಳೇದಲ್ಲ ಅನ್ಸುತ್ತೆ. ಅವು ಶೇಟ್ ಏದ್ದೇವ್ರೆ ಆಯ್ತು 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 ಐ ಐ ಐ ಎಕ್ಸ್ಲೇಟ್ರ್ ಕೊಡೋಗ ಆಗ ಮೂರು ರೌಂಡ್ ತಿರ್ಗ್ತ. ಓ ಇಲ್ಲೊಂದು ಸಣ್ಣದೊಂದು ರಿವರ್ ಕ್ರಾಸಿಂಗ್ ಇತ್ತಲ್ಲ, ಇದೆಲ್ಲ ಯಾವ ಲೆಕ್ಕ? ಹಾಂ ಓಕೆ 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 ನಂಗೆ ನೀರು ಕುಡಿಗೆ ಅನಿಸ್ತಿತ್ತು. ಸೈಡ್ ಹಾಕಿ. ಲೋವರ್ ಯುವರ್ ಗೇರ್ ಕರ್ವ್ ಇಸ್ ನಿಯರ್. ಹಾಕಿ ಚಿನ್ನ ಓಕೆ ಓಕೆ ನಿಲ್ಲಿಸಿ ನಿಲ್ಲಿಸಿ ಎಲ್ಲಾದರೂ ನಿಲ್ಲಿಸಿ. ಅದೇಂತ ಮೋಳಿ ಚಿಪ್ಪೆ ಅಂತ ಮರ ಒಳಗೆ ಬೆಳಿ ಬೆಳಿ ಇತ್ತಪ್ಪ. ರೇ ಪಾಜಿ ನಿಲ್ಲಿಸಿ ಪಾಜಿ. ಈ ವಿಡಿಯೋ ತುಂಬ ಲೆಂತ್ ಆಗ್ತಾ, ಎಂತ ಮಾಡೋದು ನೀವೇ ಹೇಳಿ. ವೇರ್ ಈಸ್ ಹೀ? ಇಲ್ಲಿ ಮತ್ತಿಷ್ಟು ಹಿಂಗೆ ಬಾ ಬಾ. ಎಂತಿಲ್ಲ, ಬ್ಯಾಲೆನ್ಸ್ ಅಷ್ಟೇ ಮಚ್ಚ. ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಯ್ಕ. ಹಗೂರ ಬಂದರೆ ಬೂಟೆ ಬಿಡ್ತಾರೆ ಕಾಣ, ಎಲ್ಲ ಅಲ್ಲೇ ಉಳ್ಕೊಂಡ್ರಿ. ಹೇಳ್ತಾ ಇರ್ತಾನೆ ಆ ಬಿದ್ದಿರೊಳಗೆ ಎಲ್ಲ ಅದೇ. ಹ್ಯಾಂಡಲ್ನು ಫ್ರೀ ಬಿಡೋಕ್ಕಾಗ ಜಾಸ್ತಿ. ವಾವ್ ನೈಸ್. ಐಚ ವಾ ಇದೆ ಅಂತ ಸೆಂಟ್ರಿಂಗಿಂದ ಮೇಲಿನ ಪಟ್ಟಿ ಹೊಡೆದಂಗೆ ಇತ್ತು ಇದಕ್ಕೆ. ಐಚ ಐಚ ಸಮ ಹೊಂಡೈತೆ ಮರ. ಶಿಯೇ ಈ ಚಕ್ಕಿಯೆಲ್ಲ ಇತ್ತಲ್ಲ ಮೇಲಿನ ಕುಸ್ಕ ಬಿದ್ದದ್ದು. ನಮ್ಮನೆ ಹಬ್ಬಿ ನಾ ಇಲ್ಲೆಲ್ಲ ಹೋದ ಕಂಡ್ರೆ ಇತ್ತಲ್ದ ಅಮ್ಮ ಎಂತಂತ ದೊಡ್ಡಮ್ಮ. ನಮ್ಮ ಅಮ್ಮ ಬಾಬ್ದಾಳ ದೊಡ್ಡಮ್ಮ ಚೂರು ಚೋರಿ ಮಾಡ್ತಾಳೆ ಅಷ್ಟು. ಹೊತ್ತ ಹೊತ್ತ ಹೊಳೆ ಲೆವೆಲಿಗೆ ಯಾವತ್ತೈತಿ ಕಣಿ. ಹೊಳೆ ಇಲ್ಲೇ ಇತ್ತು ಫುಲ್ ಓಲ್ ತೋರತ್ತ ಗುಡ್ಡಿ ಮೇಲೆ
ಫುಲ್ ಐಸ್ ಮಾಡಿದ್ರೆ ರಪ್ಪಟೆ ಅಂತ. ಓಕೆ, ನಾಟ್ ಬ್ಯಾಡ್. ಗಾಡಿ ಕೈ ಕೂಗತ್ತಿಗೆ ಅಂತ ಕರ್ರಿದ್ರೆ ಹೊಡೆದು ಎಬ್ಸ್ಕೋತೆ, ತಾಲಿಯೇ ಕೆಡ್ಸ್ಕೊಂಡಿಲ್ಲ. ಆಗಡ ಸೆಟ್ಟೇ ಇರಲ್ಲ ಸ್ಟಾರ್ಟಿಂಗ್, ಒಂಚೂರು ಹೆದರಿಕೆ ಆತಿ. ಈಗ ಇತ್ತಲ್ಲ, ನಾನು ಹೇಳ್ದಂಗೆ ಗಾಡಿ ಕೇಂತಿತ್ತು. ಇದು ಒಂಥರ ದುಬೈಗೆ ಬಂದಾಗಿಲ್ಲ, ಡೆಸರ್ಟಿಗೆ. ದುಬೈಗೆ ಒಂಥರ ಇದೇ ಥರ ವ್ಯೂ, ದೊಡ್ಡ ಗುಡ್ಡಿ, ಫುಲ್ ಡೆಸರ್ಟ್, ಎಂತ ಇಪ್ಪುದಿಲ್ಲ. ಇಲ್ಲೊಂದು 4 ಹುಲ್ಕಡ್ಡಿ ಇತ್ತಲ್ಲ, ಅದು ಇಪ್ಪುದಿಲ್ಲ. ಆನ್ ದ ಬೆಂಡ್ ಗೋ ಸ್ಲೋ ಫ್ರೆಂಡ್. ಒಳ್ಳೊಳ್ಳೆ ಟ್ಯಾಗ್ಲೈನ್ ಬರೀತಾರೆ ಮಾರ್ರ. ಈ ಹೊಳಿ ಹೆಸರೆಂತ? ಈ ಹೊಳಿ ಹೆಸರು ತಿಳ್ಕೊಬೇಕು. ಅವಾ ಕಂಟಿನ್ಯೂಸ್ ರೈಡ್ ಮಾಡ್ತಲ್ಲ. ಈ ಊರ ಹತ್ರ ಎಲ್ಲ ಹೇಳ್ರೆ ನೆಗಡೋರು ಎಲ್ಲ 40-45 ವರ್ಷ ಇದ್ದಾರೆ. ನಂಗೆ ಈಗ ಶೋಲ್ಡರ್ ನೋವು ತಂದು ನೆಗಡೋದಿಲ್ಲ. ನಾನು ಮತ್ತೆ ಇಬ್ಬರು ಅಕ್ಕ ಅಡ್ಬಿದ್ದೆ, ಅಕ್ಕ ಅಡ್ಬಿದ್ದೆ ಭಯಂಕರ ಮರ. ಇಲ್ಲೊಬ್ರು ಇದ್ರಲ್ಲ, ದಿಸ್ ಇಸ್ ರಿವರ್ ಕ್ರಾಸಿಂಗ್. ಯಾತ ರಿವರ್ ಕ್ರಾಸಿಂಗ್? ಓಡ ಓಡ. ಅವ್ರ ಮನೆಯಲ್ಲ ಇಲ್ಲಿ ಎಲ್ಲ ಇತ್ತ, ಇಲ್ಲಿ ಎಲ್ಲ ಮನೆ ಚಾನ್ಸೇ ಇಲ್ಲ. ಅಂತ ಮಾಡ್ತಾರ 3 ಹೆಂಗ್ಸ್. ಓಹೋ, ನೀರು. ಶೂ ಎಲ್ಲ ನೀರಾಯ್ತು. ಆಲ್ಮೋಸ್ಟ್ ಬೇಸ್ ಕ್ಯಾಂಪಿಂಗ್ ಹತ್ರ ಬಂದಿತ್ತು. ಯಬ್ಬ ಹೋಗೋರು ಚಳಿ ಶುರು ಹೋಯ್ತಪ್ಪ. ಅದು ಮಿಲಿಟ್ರಿ ಬೇಸ್ ಕ್ಯಾಂಪ್ ಅಂದ್ರೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತರೋ ಇಲ್ಲಿಯೋ ಸ್ವಲ್ಪ ಡೌಟ್ಫುಲ್ ಇದೆ. ಸಿಯಾಚಿನ್ ಬೇಸ್ ಕ್ಯಾಂಪ್. ನೋ ಡ್ರೋನ್ ಝೋನ್. ನಾ ತರಲ ಮನೆಗೆ ಇಟ್ಟಿವ ಹಿಂದೆ. ಸಿಯಾಚಿನ್ ರೆಸ್ಟೋರೆಂಟ್, ಲಡಾಖ್ ಪೊಲೀಸ್ ಬೇಸ್ ಕ್ಯಾಂಪ್ 0 ಕಿಲೋಮೀಟರ್. ಆ್ಯಂಡ್ ಫೈನಲಿ ವಿ ರೀಚ್ಡ್. ಮತ್ತೆ ಹೋಯ್ತಾ, ಈ ಥರ ಒಂದು ಮ್ಯಾಟ್ರೇ ಗೊತ್ತಿರಲಿಲ್ಲ. ಬ್ರಿಡ್ಜಲ್ಲ ಕನ್ಸ್ಟ್ರಕ್ಷನ್ ಆತಿತ್ತು. ಓ, ರಿಸ್ಟ್ರಿಕ್ಟೆಡ್ ಎಂಟ್ರಿ ಮಿಲಿಟರಿ ಏರಿಯಾ ಬಿಡ್ತಿದ್ರು ಮತ್ತು ನಮಗೆ. ಓಲಿತ್ಗಣಿ ಅದು ಆ್ಯಕ್ಚುಲಿ ನಮ್ಮ ಇಂಡಿಯನ್ ಆರ್ಮಿ ಅಲ್ಲಿ ಮೇಲಿತ್ತು. ಇದು ಬೇಸ್ ಕ್ಯಾಂಪ್. ಸಿಯಾಚಿನ್ ಆರ್ಮಿ ಇತ್ತಲ್ಲ, ಇಂಡಿಯನ್ ಆರ್ಮಿ ಅಲ್ಲಿ ಮೇಲಿತ್ತು. ಯಬ್ಬ, ಆ ಚಳಿಗೆ ಸೋಲ್ಜರ್ಸ್ ಎಲ್ಲ ಹೆಂಗೆ ಕೆಲಸ ಮಾಡ್ತಿದ್ದೇವ್ರೆ. ಗ್ರೇಟ್ ಬ್ರೋ, ಸತ್ಯ. ಅದು ಬಾಯಿಗೆ ಹೇಳೋದಲ್ಲ, ಸುಮ್ಮನೆ ಗ್ರೇಟ್ ಅವರೆಲ್ಲ. ಟ್ರಾಫಿಕ್ ಕಂಟ್ರೋಲ್ ಪೋಸ್ಟ್ ಬೇಸ್ ಕ್ಯಾಂಪ್. ಒಂದು ಹೆಲಿಕಾಪ್ಟರ್ ಆತಿತ್ತು. ಈಗ ಅದು ಸೀದಾ ಮೇಲೆ ಹತ್ತು ಹೆಲಿಕಾಪ್ಟರ್ ಜಾರ ಉದಾರ್ ಎಂತಕಂದೇಳಿ ಹೇಳಿದ್ರೆ, ಮೇಲೆ ಮಿಲಿಟ್ರಿ ಟೀಮ್ಸ್ ಇತ್ತಲ್ಲ, ಸೊ ಅವರಿಗೆಲ್ಲ ಊಟ ತಿಂಡಿ ಎಂತೆಲ್ಲ ಸಪ್ಲೈ ಬೇಕಾದೆಲ್ಲ ಇಲ್ಲಿಂದ ಈ ಬೇಸ್ ಕ್ಯಾಂಪಿಂದನೇ ಹೋಗ್ದು. ಹಂಗಾಗಿ ಯಬ್ಬಾ ಜುಮ್ ಅಂತ್ಕೊಂಡ್ರೆ ಆ ಚಳಿಗೆ ಹ್ಯಾಂಗೆ ಇರ್ತಿರ್ದಿ ಅವರೇ. ಗ್ರೇಟ್ ಮಾತ್ರ. ಇದು ಚೈನಾ ಇದಿಷ್ಟು, ಆ್ಯಂಡ್ ಇದಿಷ್ಟು POK ಪಾಕಿಸ್ತಾನ್. ನಾವೀಗ ಮಧ್ಯ ಇಂಡಿಯಾದಲ್ಲಿತ್ತು. ಭಯಂಕರ. ಒಳಗೆ ವೀಡಿಯೋ ಮಾಡ್ಕರಿಲ್ಲ ಅಂದರು, ಸೊ ಐ ವಿಲ್ ಪ್ಯಾಕಪ್. ಇದಿಷ್ಟು ಪಾಕಿಸ್ತಾನ್, ಅಲ್ಲಿಂದ ಈಚೆಗೆ ಚೈನಾ ಬಾರ್ಡ್ರಲ್ಲಿತ್ತು ನಾವು ಮಧ್ಯ. ಎಸ್, ನಾವೀಗ ಮೆಮೊರಿಯಲ್ಲಿಗೆ ಬಂತು. ಸೊ ಆಲ್ರೆಡಿ ಒಂದ್ಸಲ ಮೇಲೋಗಿ ಬಂತು. ಅದೇ ಅಂತಲ್ಲ ಹೇಳ್ರಪ್ಪ,
ಇಲ್ಲೇ ಬೇಸ್ ಕ್ಯಾಂಪ್ ಪಕ್ಕದಾಗೆ ಒಂದು ದೇವಸ್ಥಾನ ಇತ್ತು, ಓಪಿ ಬಾಬಾ. ಏನು ಚಪ್ಪಲ್ ಒಳಗೆಲ್ಲ ಹೋಯ್ತು ಮಾರ, ಭಯಂಕರ ಅನ್ಸುತ್ತ. ಈಗ ಇದರ ಭೀ ಫೋಟೋ ಶೂಟ್ ಅವ್ರೆ, ಫೋಟೋ 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 ಎಲ್ಲ ದೇವ್ರು ಇತ್ತು ಕಡೆ. ಫೋಟೋ ನಮ್ಮ ಬಾಸ್ ಇಲ್ಲಿದ್ರು ಕಡೆ. ನಮಸ್ತೆ ಸರ್. ಕೂತೀರಿ? ಒ ಪಿ ಬಾಬಾ ಮಂದಿರ ಇದು ಸಿಯಾಚಿನ್ ಬೇಸ್ ಕ್ಯಾಂಪಲ್ಲಿ ಉಂಟು. ಒ ಪಿ ಬಾಬಾ ಅಂದರೆ ಅವ್ರ ಹೆಸರು ಓಂ ಪ್ರಕಾಶ್ ಅಂತ. ಅವರು ಮಹಾರಾಷ್ಟ್ರ ರೆಜಿಮೆಂಟಲ್ಲಿ ಇದ್ದವರು. ಅವರು ಇಲ್ಲಿ ಆಪ್ರೇಷನಿಗೆ ಬಂದವರು. ಗ್ಲೇಷಿಯರ್ ಅವ್ರ ಮೇಲೆ ಬಿದ್ದು ಅವರು ಕಾಣೆಯಾಗಿದ್ದಾರೆ 1984 ಅದ್ರ ಮೇಲೆ ಆರ್ಮಿಯವರೆಲ್ಲ ಹುಡುಕ್ಲಿಕ್ಕೆ ಹೋಗಿದ್ದಾರೆ, ಆದರೂ ಸಿಕ್ಕಲಿಲ್ಲ. ರೆಸ್ಕ್ಯೂ ಮಾಡ್ಲಿಕ್ಕೆ ಹೋದರೂ ಸಿಕ್ಕಲಿಲ್ಲ, ಏನು ಮಾಡಿದ್ರು ಸಿಕ್ಕಲಿಲ್ಲ. ಯಾಕೆ ಇವ್ರದ್ದು ಮಂದಿರ ಮಾಡಿದ್ದಾರೆ ಅಂದರೆ, ಎಂತಾದರೂ ಗ್ಲೇಷಿಯರಲ್ಲಿ ಏನಾದರೂ ಆಗೋದಿದ್ರೆ, ದುರ್ಘಟನೆ ಆಗೋದಿದ್ರೆ, ಇಲ್ಲ ಆರ್ಮಿಯವರು ಯಾರ್ದಾರು ಕನ್ಸಲ್ಲಿ ಬಂದು ಹೇಳ್ತಾ ಇದ್ರಂತೆ. ಒಂದು 5-6 ಸಲ ಅವರ ಕನ್ಸಲ್ಲಿ ಬಂದು ಹೇಳಿದ್ದು ಅದು ಕರೆಕ್ಟ್ ಆಗಿದೆ ಅಂತೆ. ಅದಕ್ಕೋಸ್ಕರ ಇಲ್ಲಿ 1984 ಒ ಪಿ ಬಾಬಾ ಹೆಸರಲ್ಲಿ ಒಂದು ಮಂದಿರ ಮಾಡಿದ್ದಾರೆ. ಹಾಗೆ ಇದು ಒ ಪಿ ಬಾಬಾ ಮಂದಿರ. ಅವ್ರನ್ನ ಇಲ್ಲಿ ಆರ್ಮಿಯವರು ಆಲ್ಮೋಸ್ಟ್ ನಂಬ್ತಾರೆ. ಮತ್ತು 25ಯಿಂದ 2 ತನಕ ಪ್ರತಿ ಮಂತಲ್ಲಿ ಆರ್ಮಿ ಕ್ಯಾಂಪಲ್ಲಿ ನಾನ್ ವೆಜ್ ಮಾಡೋದಿಲ್ಲ. ಒ ಪಿ ಬಾಬಾ ಆ ಟೈಮಲ್ಲಿ ಬರ್ತಾರಂತ ಇವರ ನಂಬಿಕೆ. ಇಲ್ಲಿ ನಾನ್ ವೆಜ್ ಮಾಡೋದಿಲ್ಲ. ಗ್ಲೇಷಿಯರ್ ಕಾಣ್ತದಲ್ಲ, ಸಿಯಾಚಿನ್ ಗ್ಲೇಷಿಯರಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಅಲ್ಲಂತೂ ತಿನ್ನೋದೇ ಇಲ್ಲ. ಇಲ್ಲಿ ಬೇಸಲ್ಲಿ ಸಹ 25ಯಿಂದ 2 ತನಕ 7 ದಿನ ಒ ಪಿ ಬಾಬಾ ಇದಕ್ಕೋಸ್ಕರನೇ ಇಲ್ಲಿ ನಾನ್ ವೆಜ್ ಸಹ ಮಾಡೋದಿಲ್ಲ. ಆರ್ಮಿಯವರು ನಂಬ್ತಾ ಇದ್ದಾರೆ, ಅದಕ್ಕೆ ಈ ಮಂದಿರ ಮಾಡಿದ್ದಾರೆ. ಒಳಗೆ ಆರ್ಮಿಯವರೇ ಪೂಜೆ ಮಾಡ್ತಾರೆ. ಇದ್ರದ್ದು ನಂಬಿಕೆ. ಹಾಂ ಅಂದರೆ ಇಲ್ಲಿಂದ ಮತ್ತೆ ಯಾರೇ ಇಲ್ಲಿ ಟ್ರೈನಿಂಗ್ ಮಾಡಿ, ಬೇಸ್ ಕ್ಯಾಂಪಲ್ಲಿ ಟ್ರೈನಿಂಗ್ ಮಾಡಿ ಗ್ಲೇಷಿಯರಿಗೆ ಹೋಗಿ ನಮ್ಮ ಇಂಡಿಯನ್ ಬಾರ್ಡರ್ ಕಾಯುವಂಥವ್ರು ಇದ್ದಾರಲ್ಲ, ಇಲ್ಲಿ ಬಂದು ತಲೆ ಬಾಗಿ ಇಲ್ಲಿಂದ ಪರ್ಮಿಷನ್ ತಗೊಂಡೆ ಮುಂದೆ ಗ್ಲೇಷಿಯರಿಗೆ ಹೋಗುವಂಥದ್ದು. ಅದು ವಾಡಿಕೆ. ಈಚ್ ಆ್ಯಂಡ್ ಎವ್ರಿ ಒನ್ ಈ ಸಿಯಾಚಿನ್ ಬೇಸಿಕ್ ಕ್ಯಾಂಪಲ್ಲಿರುವಂಥ ಆರ್ಮಿಯವರು ನಂಬ್ತಾರೆ. ನಂಬಿಕೆ. ನಮ್ಮ ಸನ್ನಿ ಹೇಳ್ತಾರೆ, ಸಮ್ ಸೋಲ್ಸ್ ಆರ್ ದೇರ್ ಅಂತ. ಅಲ್ಲ, ಸೋಲ್ಸ್ ಇರುತ್ತೆ. ಸನ್ನಿ ಕ್ಯಾ ಬೋಲ್ ರೇ ಹೋ? ಸೋಲ್ಸ್ ಐಸಾ ನಾವೀಗ ಇತ್ತಲ್ಲ, ಚೀನಾ ಮತ್ತು ಪಾಕಿಸ್ತಾನದ ಮಧ್ಯೆ ರೈಡ್ ಮಾಡ್ತಿತ್ತು. ಸೊ ಯಾವಾಗ ಅಂದ್ಕೊಂಡು ಬಿಡುತ್ತೆ ಗೊತ್ತಿಲ್ಲ ಈಗ. ಇಲ್ಲ ಹಾಗೆಂತಲ್ಲ, ಎಂತಕ್ಕಂದ್ರೆ ನಾವು ಇಂಡಿಯನ್ ಆರ್ಮಿ ಟೆರಿಟರಿ ಇರ್ಲಿತ್ತು. ಸೊ ಎಂತ ತಲೆ ಕೆಡ್ಸ್ಕೊಂಬಂದೆ ಬೇಡ, ಅಷ್ಟು ಸೇಫ್ ನಾವು. ಅಡ್ಸೋಲ್ದಾಗಿಲ್ಲ ಇಂಡಿಯನ್ ಆರ್ಮಿ ಎಲ್ಲ. ಜೋರು ಹೊಸವಾದಿತ್ತು ಡುಂಬ. ಎಂತ ಮ್ಯಾಗಿ ಪಿಗಿ ಕೊಡಿಸ್ತೆ ಅಂದ್ರಪ್ಪ. ಹಾಂ, ಜಯೇ ಶಬಾಷ್. ಇದು ಬರೀ ಈ ಥರದೇ ಬ್ರಿಡ್ಜೆ. ಆ್ಯಕ್ಚುಲಿ ಇಲ್ಲಿ ವೀಡಿಯೋ ಮಾಡೋಕ್ಕಿಲ್ಲ. ಸೊ ಈ ಬ್ರಿಡ್ಜ್ ಇತ್ತಲ್ಲ, ಇಲ್ಲಿ ಒಂದು ಗಾಡಿ ಆದ್ಮೇಲೆ ಇನ್ನೊಂದು ಗಾಡಿ ಹೋಯ್ಕೆ. ಒಂದು ಗಾಡಿ ಬಪ್ಪತ್ತು ಇನ್ನೊಂದು ಹಾಪ್ಕಿಲ್ಲ. ಒಂದು ಗಾಡಿ ಹೊತ್ತೈಪತ್ತಿ ಅದ್ರ ಬೆನ್ನಟ್ಟಿ ಇನ್ನೊಂದು ಗಾಡಿ ಹೋಯ್ಕರಿಲ್ಲ. ಸೊ ಸುಮಾರು ಎಲ್ಲ ಇತ್ತು. ಇದೆಲ್ಲ ವೀಡಿಯೋ ಮಾಡೋಕ್ಕಿಲ್ಲ, ಕಾಣ್ರೆ ಬೈತರು. ಅಲ್ಲಿ ಕಾಣಿ ಎಂತ ಚಂದ. ಇಶ್ಯೂಸ್ ಬರ್ತಲ್ಲ ಇದು SML ಸ್ಟ್ಯಾಲಿಯಾನ್ ಗಾಡಿ. ಸ್ಟ್ಯಾಲಿಯಾನ್ ಹೈಯೆಸ್ಟ್ ಆರ್ಮಿಗೆ ಇದನ್ನೇ ಯೂಸ್ ಮಾಡೋದು. ಹ್ಯಾಂಗಿತ್ತು, ಬಿಲ್ಡ್ ಕ್ವಾಲಿಟಿ ಇತ್ತಲ್ಲ, ನೆಕ್ಸ್ಟ್ ಲೆವೆಲ್ ಆ ಗಾಡಿದು. ಇಮಿಡಿಯೇಟ್ ವೀಡಿಯೋ ಆಫ್ ಮಾಡ್ತೆ, ಇಲ್ಲ ಅಂದ್ರೆ ಅಡ್ಡಕ್ಕೆ ಸಮ ಕೊಡಿದ್ರು ನನಗೆ. ಗಾಡಿ ವೇಟಿಂಗ್ ಇತ್ತಾ? ಇಲ್ಲ. ಹಬ್ಬ ಸ್ಲೋ ಐಕಿ ಬ್ರಿಡ್ಜಿಗೆ. ಲಟ್ ಅಂತ. ಎಸ್, ಲೆಟ್ಸ್ ಗೋ. ಐಚ್ಚ ಬಡ ನಾ ಇಲ್ಲೇ ವೀಡಿಯೋ ಆಫ್ ಮಾಡ್ತೆ. ಬಾಯ್. ಇವತ್ತಿನ ರೈಡ್ ಸಿಯಾಚಿನ್ ಆಯಿತು. ಸೊ ಸಿಯಾಚಿನ್ ಕಂಪ್ಲೀಟ್ ಮಾಡ್ತು. ಸೊ ವಿ ಆರ್
ಗೋಯಿಂಗ್ ಬ್ಯಾಕ್ ಟು ಅವರ್ ರೂಮ್ ಸಿಯಾಚಿನ್ ಅವರ್ಸ್ ಮಾರಲಿ ಆ್ಯಂಡ್ ಫಿಸಿಕಲಿ. ಗ್ರೇಟ್ ಅಲ್ಲೋ, ಯಾರೆಲ್ಲ ಇಂಡಿಯನ್ ಆರ್ಮಿ ಕೆಲಸ ಮಾಡ್ತಿದ್ರಲ್ಲ ನಿಜವಾಗ್ಲೂ ಗ್ರೇಟ್. ಯಾವನ್ ಕೊಡು ಆತಿಲ್ಲ, ಗಟ್ ಎದೆಗೆ ಗುಂಡಿಗೆ ಬೇಕು. ಯಾಕಂದ್ರೆ ಅಲ್ಲಿ ಹೋದನು ವಾಪಸ್ ಬತ್ತ ಅಂದೇಳಿ ಹೇಳಿ ಗ್ಯಾರಂಟಿ ಕೊಡೋದೇ ಇಲ್ಲ ಯಾರು, ವಾಪಸ್ ಬತ್ತ ಇವ ಅಂದೇಳಿ ಹೇಳಿ ಗ್ಯಾರಂಟಿಯೇ ಕೊಡೋದಿಲ್ಲ. ಆ ಥರ ಒಂದು ಪ್ಲೇಸ್ ಅದು. ಹೈ ಆಲ್ಟಿಟ್ಯೂಡು, ಕೋಲ್ಡ್, ಯಪ್ಪ ದೇವರೇ ಸಾಧ್ಯ ಇಲ್ಲ ಯಾರ ಹತ್ರನೂ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಇವತ್ತು ಸುಮಾರು ಆಯ್ತು ಅನ್ಕಂತೆ, ಜಾಸ್ತಿ ಲೆಂತಿ ವೀಡಿಯೋ ಮಾಡಿದ್ರೆ ನಿಮಗೂ ಕಾಮ್ಗೆ ಇಷ್ಟ ಆಗ್ತಿಲ್ಲ, ಆದಷ್ಟು ಶಾರ್ಟ್ ಮಾಡೋಕಂತೆ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಇರಲಿ. ಚೂರು ಜಾರತಕ್ಕಂತ ಇಲ್ಲ, ಓಕೆ, ಇದೇ ಥರ ಸಪೋರ್ಟ್ ಇರಲಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. स्टिकर किसका? तुम्हारा? ओए ಈ ಹೋಟೆಲಿಗೆ ಬಂದರೆ ಯಾರು ಕಣ್ಕೊಂಡು